ಸಕ್ಕರೆ ನಾಡು ಮಂಡ್ಯ ರಣಕಣ ರಂಗೇರ್ತಾ ಇದೆ. ಇವತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಒಕ್ಕಲಿಗಾಸ್ತ್ರಕ್ಕೆ ದಳಪತಿಗಳು ಪ್ರತ್ಯಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಟೆಂಪಲ್ ರನ್ ಅನ್ನು ಮಾಡಿದ್ದಾರೆ. ಮಂಡ್ಯ ಡಿಸಿ ಕಚೇರಿಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಒಂದು ಬೃಹತ್ ಸಮಾವೇಶದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದರಲ್ಲಿ ಹಲವು ಸಮುದಾಯದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಈ ಮೂಲಕ ಕಾಂಗ್ರೆಸ್ ನಾಯಕರ ಒಕ್ಕಲಿಗ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಹೂಡಲಿಕ್ಕೆ ಮೈತ್ರಿ ನಾಯಕರು ಮುಂದಾದಂತೆ ಕಾಣಿಸ್ತಾ ಇದೆ. ಮಂಡ್ಯ ಜನ ಏನ್ ನಿರೀಕ್ಷೆ ಮಾಡಬಹುದು ಸರ್ ನಿಮ್ಮಿಂದ? ಹಲವಾರು ಅಭಿವೃದ್ಧಿಗಳು ಕುಂಠಿತ ಏನಿದೆ, ಅದೆಲ್ಲದಕ್ಕೂ ವಿಶೇಷವಾಗಿ ರೈತರ ಸಮಸ್ಯೆಗಳೇನಿದೆ, ಆ ರೈತರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅನ್ನೋದು ಕೃಷಿಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳೇನಿದೆ ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಮಂಡ್ಯದ ಎಲ್ಲಾ ದೇವಸ್ಥಾನಗಳು ಪೂಜೆ ಮಾಡ್ತಾ ಇದ್ದೀರಿ ಸರ್. ಇಲ್ಲ, ಅದು ನಮ್ಮ ಸಂಸ್ಕೃತಿ. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ, ಉತ್ತಮವಾದ ಕೆಲಸವನ್ನು ಮಾಡಬೇಕಾದ್ರೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ. ಬಿಸ್ತಿದೆ ಅನ್ನೋ ಕಾರಣಕ್ಕಾಗಿ ಬಹಿರಂಗ ಸಭೆ ಮಾಡ್ತಾ ಇದ್ದಾರೆ ಸರ್. ಬಿಸಿಲಿರ್ತಕ್ಕಂಥದ್ರಿಂದ ಕಾರ್ಯಕರ್ತರಿಗೆ, ಜನತೆಗೆ ಸಮಸ್ಯೆ ಆಗಬಾರದು ಅಂತೇಳಿ ಒಂದು ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ನಾಮಪತ್ರದ ನಂತರ ಬಹಿರಂಗ ಸಭೆನ ಇವತ್ತು ಶಾಮಿಯಾನ ಆಯ್ಕೆ ಮಾಡ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಅವರು ಹೊರಗಿನವರು ಅಂತ ರಾಜಕಾರಣ ಹೇಳ್ತಾ ಇದ್ದಾರೆ ಸರ್. ಯಾರು ಹೊರಗಿನವರು ಒಳಗಿನವರು ಅವ್ರಿಗೆ ಈಗ ಮನಸ್ಸು ಜ್ಞಾನೋದಯ ಆಗಿದೆಯಾ ಅಂತ. ಉತ್ತರ ಪ್ರದೇಶದಿಂದ ವಯನಾಡಿಗೆ ರಾಹುಲ್ ಗಾಂಧಿ ಕರ್ಕೊಂಬಂದು ನಿಲ್ಲಿಸ್ತಕ್ಕಂಥದ್ದು ಅದು ಹೊರಗಿನವರು ಒಳಗಿನವರು ಅವರ ತಟ್ಟಿನಲ್ಲಿ ಹೆಗಣ ಬೀಳ್ಸ್ಕೊಂಡು ಕೂರ್ತ್ಕೊಂಡು ಈ ವಿಷಯ ಚರ್ಚೆ ಮಾಡೋದು ಅರ್ಥ ಇದೆ. ಇದಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ. ಮೈತ್ರಿ ಅಭ್ಯರ್ಥಿಯಾಗಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಂಡ್ಯ ರಣಕಣ ಈ ಮೂಲಕ ಮತ್ತಷ್ಟು ರಂಗೇರ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಆ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೂ ಮೊದಲು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ. ಟೆಂಪಲ್ ರನ್ ಅನ್ನು ಕೂಡ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು.